ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ಪಾಲಿಗೆ ಏಪ್ರಿಲ್ 9ನೇ ತಾರೀಕು ನಿರ್ಣಾಯಕ ದಿನ ಆಗೋದಕ್ಕಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸೋದಕ್ಕಿದೆ ಏಪ್ರಿಲ್ 9ನೇ ತಾರೀಕು. ವಿಚಾರಣೆ ಮುಗಿಸಿ ತೀರ್ಪಿಗೆ ದಿನಾಂಕವನ್ನು ನಿಗದಿಪಡಿಸಿದೆ ಕೋರ್ಟ್. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೈಲೋ ಬಿಡುಗಡೆನೋ ಏಪ್ರಿಲ್ 9ನೇ ತಾರೀಕು ನಿರ್ಧಾರ ಆಗುತ್ತೆ. ಇತ್ತೀಚೆಗಷ್ಟೇ ಅವರು ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ರು ಜೈಲಿನಿಂದ. ಈಗ ಈ ಕೇಸಿನ ಟ್ರಯಲ್ ಮುಗಿದು ತೀರ್ಪು ಪ್ರಕಟವಾಗೋದಕ್ಕಿದೆ. ವಿಚಾರಣೆ ಮುಕ್ತಾಯ ಆಗಿದೆ, ತೀರ್ಪು ಪ್ರಕಟವಾಗೋದಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು. ಇತ್ತೀಚೆಗಷ್ಟೇ ಬೇಲ್ ಪಡ್ಕೊಂಡು ಆಚೆ ಬಂದಿದ್ರು. ಈ ಮಧ್ಯೆ ಏಪ್ರಿಲ್ 9ನೇ ತಾರೀಕು ಮೂಲ ಕೇಸಿನ ಅಂದ್ರೆ ಕೊಲೆ ಕೇಸಿನ ತೀರ್ಪು ಪ್ರಕಟವಾಗೋದಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಪೀಠ ತೀರ್ಪನ್ನ ಕಾಯ್ದಿರಿಸಿರೋದು 9ನೇ ತಾರೀಕು. ಒಂಬತ್ತನೇ ತಾರೀಕು ವಿನಯ್ ಕುಲಕರ್ಣಿ ಅವರ ಹಣೆ ಬರಹ ನಿರ್ಧಾರವಾಗುವುದಕ್ಕಿದೆ. ಈ ಕೇಸ್ನಲ್ಲಿ ಅವರ ಪಾತ್ರದ ಬಗ್ಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಚಾರ್ಜ್ ಶೀಟ್ನ ಆಧಾರದ ಮೇಲೆ ವಾದ ಪ್ರತಿವಾದಗಳು ನಡೆದಿತ್ತು. 2016ರಲ್ಲಿ ನಡೆದಂತ ಕೇಸ್ ಇದು, ಕೊಲೆ ಕೇಸು. ಯೋಗೇಶ್ ಗೌಡ ಹತ್ಯೆಯಾಗಿದ್ರು. ಯೋಗೇಶ್ ಗೌಡ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅಂತ ಅವರು ಬಂಧನಕ್ಕೊಳಗಾಗಿದ್ರು. ಈ ಕೇಸನ್ನ ಸಿಬಿಐ ತನಿಖೆಗೆ ಬಿಜೆಪಿ ಸರ್ಕಾರ ವಹಿಸಿತ್ತು. ಸದ್ಯ ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ತೀರ್ಪು ಪ್ರಕಟಿಸುವುದಕ್ಕಿದೆ. ಕೇಸಲ್ಲಿ ಕನ್ವಿಕ್ಟ್ ಆದ್ರೆ ಜೈಲು, ಅಕ್ವಿಟ್ ಆದ್ರೆ ಬೇಲು ಅಥವಾ ನಿರ್ದೋಷಿ ಅಂತ. ಈ ಕೇಸು ಅವರ ರಾಜಕೀಯ ಭವಿಷ್ಯದ ಮೇಲೆ ಗ್ರಹಣ ಕವಿಯುವಂತೆ ಮಾಡಿತು. ಒಂದು ಹಂತದಲ್ಲಿ ಮಂತ್ರಿಯಾಗಿದ್ದಂಥ ವಿನಯ್ ಕುಲಕರ್ಣಿ ನಂತರ ರಾಜಕೀಯವಾಗಿ ಹಿನ್ನಡೆಯನ್ನ ಅನುಭವಿಸ್ತಾ ಹೋದ್ರು. ಪಾರ್ಟಿ ಟಿಕೆಟ್ ಕೊಟ್ಟರು ಕೂಡ ಕೋರ್ಟ್ ಹೇಳ್ತು ಧಾರವಾಡಕ್ಕೆ ಹೋಗಂಗಿಲ್ಲ. ಧಾರವಾಡಕ್ಕೆ ಹೋಗದೇನೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ರು ವಿನಯ್ ಕುಲಕರ್ಣಿ. ಕ್ಷೇತ್ರಕ್ಕೆ ಹೋಗದೆ ಶಾಸಕರಾಗಿದ್ದಾರೆ ವಿನಯ್ ಕುಲಕರ್ಣಿ. ಸದ್ಯ ಅವರಿಗೆ ಈ ಕೇಸ್ನಲ್ಲಿ ಏನಾಗತ್ತೆ ಅನ್ನೋದು ಏಪ್ರಿಲ್ 9ನೇ ತಾರೀಕು ಡಿಸೈಡ್ ಆಗತ್ತೆ. ಒಂದು ಸುದೀರ್ಘ ಕಾನೂನು ಹೋರಾಟವನ್ನ ವಿನಯ್ ಕುಲಕರ್ಣಿ ಈ ಕೇಸಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಒಂದು ಸುದೀರ್ಘ ಕಾನೂನು ಹೋರಾಟ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಈ ಕೇಸಲ್ಲಿ. ಈಗ ನಿರ್ಣಾಯಕ ದಿನ ಹಂಗಿದ್ರೆ ಏಪ್ರಿಲ್ 9 ಕನ್ವಿಕ್ಟ್ ಆಗ್ತಾರಾ ಅಕ್ವಿಟ್ ಆಗ್ತಾರಾ ಅನ್ನೋದು ಡಿಸೈಡ್ ಆಗುತ್ತೆ. ಖಂಡಿತ ರಕ್ಷಿತ್, ಕಳೆದ 10 ವರ್ಷಗಳ ಈ ಕಾನೂನು ಹೋರಾಟ ಈ ಪ್ರಕರಣದಲ್ಲಿ ಅಂತ ಹೇಳ್ಬೋದು. ಅಂದ್ರೆ 2016 ಜೂನ್ 15ನೇ ತಾರೀಕು ಧಾರವಾಡದಲ್ಲಿ ಯೋಗೇಶ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಅಂತ ಯೋಗೇಶ್ ಗೌಡ ತಮ್ಮದೇ ಮಾಲೀಕತ್ವದ ಜಿಮ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದಂತ ಒಂದು ಟೀಮ್ ಆತನ ಮೇಲೆ ಮಾರಕಾಸ್ತ್ರಗಳಿಂದ ಕೊಲೆ ಅಂದ್ರೆ ಹಲ್ಲೆಯನ್ನ ಮಾಡಿ ಕೇವಲ ಅಂದ್ರೆ ಆ ಒಂದು ಜಿಮ್ಗೆ ನುಗ್ಗಿ ಕೇವಲ 2 ನಿಮಿಷದಲ್ಲಿ ಆತನಿಗೆ ಸುಮಾರು 59 ಬಾರಿ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಲಿಂದ ಪರಾರಿಯಾಗಿರ್ತಾರೆ. ಅದಾದ ನಂತರ ಧಾರವಾಡದ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ಎಲ್ಲೊಂದ್ ಕಡೆ ಅಲ್ಲಿದ್ದಂತ ಪೊಲೀಸರು ಒಂದಷ್ಟು ಏನೋ ಶಾಮೀಲಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರ್ದೋ ಬೇರೆ ಆರೋಪಿಗಳನ್ನ ವಿನಯ್ ಕುಲಕರ್ಣಿಯನ್ನ ಬಚಾವ್ ಮಾಡಿ ಯಾರೋ ಆರೋಪಿಗಳನ್ನ ತಗಲಾಕಿಸುವಂತ ಕೆಲಸಗಳನ್ನ ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಪ್ರಕರಣ ತನಿಖೆ ನಡೆದು ಚಾರ್ಜ್ ಶೀಟ್ ಆಗಿ ಅಂದ್ರೆ ಬೇರೆ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಆಗಿ ಅದಾದ ನಂತರ
ಟ್ರಯಲ್ ಹಂತಕ್ಕೆ ಸಾಕ್ಷಿಗಳ ವಿಚಾರಣೆ ಹಂತಕ್ಕೆ ಬಂದಿರ್ತದೆ. ಆ ಸಂದರ್ಭದಲ್ಲಿ ಯೋಗೇಶ್ ಗೌಡ ತಾಯಿ ತುಂಗಮ್ಮ ಇದ್ದಾರೆ, ಅವರಿಗೆ ಒಂದು ಮನವರಿಕೆ ಇರ್ತದೆ. ಈ ಒಂದು ಕೊಲೆ ಹಿಂದೆ ವಿನಯ್ ಕುಲಕರ್ಣಿ ಇದ್ದಾರೆ, ಅದು ವಿನಯ್ ಕುಲಕರ್ಣಿ ಬಚಾವ್ ಮಾಡುವಂತ ಕೆಲಸವನ್ನ ಲೋಕಲ್ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಬರ್ತಾರೆ. ಹೈಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈ ಹಂತದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡುತ್ತೆ. ಸಿಬಿಐ ಬಂದ ನಂತರ ಈ ಪ್ರಕರಣದಲ್ಲಿ 21 ಜನ ಆರೋಪಿಗಳೇನಿದ್ದಾರೆ, ಯಾರು ಈ ಒಂದು ಕೊಲೆಯ ಹಿಂದೆ ಇದ್ದಾರೆ, ಈ ಕೊಲೆಯ ಮಾಸ್ಟರ್ ಮೈಂಡ್ ಯಾರು, ವಿನಯ್ ಕುಲಕರ್ಣಿ. ಆ ಸಂದರ್ಭದಲ್ಲಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಈ ಒಂದು ಕೊಲೆಯ ಮಾಸ್ಟರ್ ಮೈಂಡ್ ಅನ್ನುವಂಥದ್ದನ್ನ ಸಿಬಿಐ ಕ್ರ್ಯಾಕ್ ಮಾಡುತ್ತೆ. ಸಿಬಿಐ ವಿನಯ್ ಕುಲಕರ್ಣಿ ಸೇರಿದಂತೆ 20 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತದ್ದು. ಅದಾದ ನಂತರ ಆ ಬೇಲ್ಗೋಸ್ಕರ ವಿನಯ್ ಕುಲಕರ್ಣಿ ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಹೋಗ್ತಾರೆ. ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅವರ ಬೇಲ್ ರಿಜೆಕ್ಟ್ ಆಗುತ್ತೆ. ಅದಾದ ನಂತರ ಅರೆಸ್ಟ್ ಆಗ್ತಾರೆ. ಸುಮಾರು 1 ವರ್ಷ ಜೈಲಿನಲ್ಲಿದ್ದು ಹೊರಗಡೆ ಬರ್ತಾರೆ. ಬಂದ ನಂತರ 1 ವರ್ಷ ಜೈಲಿನಲ್ಲಿದ್ದು ಹೊರಗಡೆ ಬರ್ತಾರೆ. ಬಂದ ನಂತರ ಟ್ರಯಲ್ ನಡೀತಾ ಇರ್ತದೆ. ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಕೂಡ ಸಾಕ್ಷಿಗಳ ಮೇಲೆ ಅವರ ಮೇಲೆ ಏನೋ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪದಡಿ ಮತ್ತೆ ಜೈಲಿಗೆ ಹೋಗಿ ಹೊರಗೆ ಬಂದಿರುವಂಥದ್ದು. ಈ ಪ್ರಕರಣವನ್ನು ನೋಡ್ತಾ ಹೋದರೆ ರಕ್ಷತ್ ಒಂದು ರೀತಿ ಇವತ್ತು ಜಡ್ಜ್ ಈ ಒಂದು ಪ್ರಕರಣದ ತೀರ್ಪನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ಪ್ರಕರಣ ಒಂದು ಅದ್ಭುತವಾದಂಥ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ DNA ಅಂದರೆ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಯಾವ ರೀತಿಯ ಸಾಕ್ಷಿಗಳನ್ನು ಇದರಲ್ಲಿ ತರಬಹುದು. ಒಂದು DNA ಹೊರತುಪಡಿಸಿದರೆ ಎಲ್ಲ ರೀತಿಯಾದ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, CCTVಗಳಿದೆ, ಜೊತೆಗೆ ಮತ್ತೆ ಸಾಕ್ಷಿಗಳು ಸೇರಿದಂತೆ ಬೇರೆ ರೀತಿಯ ಸಾಕ್ಷಿಗಳನ್ನ ಈ ಕೋರ್ಟ್ ಮುಂದೆ ತೆಗೆದುಕೊಂಡು ಕಳೆದ 6 ತಿಂಗಳಿಂದ ನಿರಂತರವಾಗಿ ನಡೆದಂತ ಒಂದು ಟ್ರಯಲ್ ಮುಕ್ತಾಯ ಆಗಿರುವಂತಹದ್ದು. ಮತ್ತೆ ಇವತ್ತು ಅಂತಿಮವಾಗಿ ಆರೋಪಿಗಳ ಪರ ವಕೀಲರಿಗೆ ಒಂದು ಅವಕಾಶವನ್ನು ಕೊಡಲಾಗಿತ್ತು. ಅಂದ್ರೆ ಓರಲ್ ಆರ್ಗ್ಯುಮೆಂಟ್ ಮುಕ್ತಾಯ ಆಗಿರುವಂತದ್ದು. ರಿಟರ್ನ್ ಆರ್ಗ್ಯುಮೆಂಟ್ ಏನಾದ್ರೆ ಸಲ್ಲಿಸಿ ಅಂತೇಳಿ ಅವಕಾಶವನ್ನು ಕೊಡಲಾಗಿತ್ತು. ಇವತ್ತು ಕೆಲ ಆರೋಪಿಗಳು ಬಂದು ರಿಟರ್ನ್ ಆರ್ಗ್ಯುಮೆಂಟ್ ಅನ್ನು ಸಲ್ಲಿಸಿದರೆ ಏಪ್ರಿಲ್ 9ಕ್ಕೆ ಈ ಪ್ರಕರಣದ ತೀರ್ಪನ್ನ ನೀಡ್ತೇನೆ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ಅವರು ನಿರ್ಧಾರವನ್ನು ಮಾಡಿರುವಂತದ್ದು. ಸೊ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ಇಲ್ಲೊಂದು ಕಡೆ ವಿನಯ್ ಕುಲಕರ್ಣಿ ತಮ್ಮ ರಾಜಕೀಯ ವೈಷಮ್ಯದಿಂದಾಗಿ ಯೋಗೇಶ್ ಗೌಡನ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳು ಬರ್ತದೆ. ಸೊ ಜೊತೆಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರವೂ ಕೂಡ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂಥ ಕೆಲಸಗಳು ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಕೋರ್ಟ್ ಮುಂದೆ ಆರೋಪಗಳು ಬರ್ತದೆ. ಅದೇ ಆರೋಪದಲ್ಲಿ ವಿನಯ್ ಕುಲಕರ್ಣಿ 2ನೇ ಬಾರಿ ತಮ್ಮ ಬೇಲನ್ನು ಕ್ಯಾನ್ಸಲ್ ಆಗುವಂಥ ಪರಿಸ್ಥಿತಿಗೆ ಅವರು ಎದುರಾಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ 2ನೇ ಬಾರಿ ಸಿಬಿಐದವರು ಎಲ್ಲ ಸಾಕ್ಷಿಗಳ ಮೇಲೆ ನಿಗಾ ಇಟ್ಟಿರ್ತಾರೆ. ಯಾವ ಸಾಕ್ಷಿಗಳನ್ನು ಆರೋಪಿಗಳು ಭೇಟಿಯಾಗಿದ್ದಾರೆ, ಯಾವ ರೀತಿ ಒತ್ತಡವನ್ನು ಹಾಕ್ತಿದ್ದಾರೆ, ಹಣದ ಆಮಿಷ, ಥ್ರೆಟ್ ಮಾಡುವಂಥದ್ದು ಎಲ್ಲ ಕೆಲಸಗಳಾಗುತ್ತೆ. ಸೊ ಇದೆಲ್ಲವೂ ಕೂಡ ಕೋರ್ಟ್ ಮುಂದೆ ತುಂಬ ಗಂಭೀರವಾದಂಥ ಚರ್ಚೆ ನಡೆದಿರುವಂಥದ್ದು. ಈ ಪ್ರಕರಣದಲ್ಲಿ ಒಂದು ರೀತಿ ಸಿಬಿಐ ಏನಿದೆ ಈ ಪ್ರಕರಣವನ್ನು ಅತ್ಯಂತ ಸೂಕ್ತವಾಗಿ ತನಿಖೆಯನ್ನು ನಡೆಸಿರುವಂತಹದ್ದು. ಮತ್ತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. 113 ಜನ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ನಿಲ್ಲಿಸಿದೆ. ಅದರಲ್ಲಿ ಕೆಲವರು ಉಲ್ಟಾ ಹೊಡೆದ್ರು ಕೂಡ ಬಹುತೇಕ ಸಾಕ್ಷಿಗಳು ಈ ಪ್ರಕರಣ ಯಾವ ರೀತಿ ಸಾಕ್ಷಿಗಳನ್ನ ಅವ್ರು ನೋಡಿದ್ದಾರೆ, ಅವ್ರು ಹೇಗೆ ರೀತಿ ಸಾಕ್ಷಿಯಾಗಿದ್ದಾರೆ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ನುಡಿದಿರುವಂಥದ್ದು. ಹಾಗಾಗಿ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಏನಿದೆ ಆ ಗ್ಯಾಂಗಿಗೆ ಶಿಕ್ಷೆಯನ್ನು ಪ್ರಕಟಿಸುತ್ತಾ ಅನ್ನೋದು ಅವರು ಕನ್ವಿಕ್ಟ್ ಆಗ್ತಾರಾ ಅಕ್ವಿಟಲ್ ಆಗ್ತಾರಾ ಅನ್ನುವಂತಹ ಒಂದು ಕುತೂಹಲಕ್ಕೆ ಏಪ್ರಿಲ್ 9ಕ್ಕೆ ಒಂದು ತೆರೆ ಬೀಳುವಂತಹದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಯೋಗೇಶ್ ಗೌಡ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪಾಲಿಗೆ ಏಪ್ರಿಲ್ 9ನೇ ತಾರೀಕು ನಿರ್ಣಾಯಕ ದಿನ. ಅವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸುವುದಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.